ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ. ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಬಾಲಕಾಂಡದಲ್ಲಿ ವಿಶ್ವಾಮಿತ್ರನು ವಸಿಷ್ಠನ ಬಳಿಗೆ ಹೋದ ವೃತ್ತಾಂತವೆಂಬ 51ನೆಯ ಅಧ್ಯಾಯಕ್ಕೆ ಸ್ವಾಗತ. ವಿಶ್ವಾಮಿತ್ರರು ರಾಮಲಕ್ಷ್ಮಣರನ್ನು ಕರೆದುಕೊಂಡು ಅಹಲ್ಯಾಶ್ರಮದಲ್ಲಿ ಅಹಲ್ಯ ಗೌತಮರು ಒಂದಾದ ನಂತರದಲ್ಲಿ ಜನಕ ಮಹಾರಾಜನ ಬಳಿಗೆ ಬಂದು ಅಲ್ಲಿ ನೆಲೆಯೂರಿದ್ದಾರೆ. ಅಲ್ಲಿ ಜನಕರಾಜನ ಆಸ್ಥಾನ ಪುರೋಹಿತನಾದಂತಹ ಶತಾನಂದನು ಗೌತಮ ಅಹಲ್ಯೆಯರ ಪುತ್ರನಾಗಿದ್ದು ತನ್ನ ತಾಯಿಗೆ ಶಾಪ ವಿಮೋಚನೆಯಾಗಿ ತನ್ನ ತಂದೆ ತಾಯಿಯರಿಬ್ಬರು ಒಂದಾಗಿರುವುದನ್ನು ಕೇಳಿ ಅತ್ಯಾನಂದದಿಂದ ವಿಶ್ವಾಮಿತ್ರರೊಡನೆ ಆತನು ಮಾತನಾಡುತ್ತಿರುವನು. ಮಹಾತ್ಮನಾದ ವಿಶ್ವಾಮಿತ್ರನ ಮಾತನ್ನು ಕೇಳಿ ಮಹಾ ತಪಸ್ವಿಯಾದ ಗೌತಮ ಮುನೀಶ್ವರನ ಹಿರಿಯ ಮಗನಾದ ಶತಾನಂದ ಮುನಿಯ ಶರೀರವೆಲ್ಲವೂ ಪುಲಕಿತವಾಯಿತು. ಆತನು ಸುಖವಾಗಿ ಕುಳಿತಿದ್ದ ರಾಮಲಕ್ಷ್ಮಣರನ್ನು ನೋಡುತ್ತಾ ವಿಶ್ವಾಮಿತ್ರ ಮುನೀಶ್ವರನನ್ನು ಕುರಿತು, ಮುನೀಶ್ವರರೇ, ಬಹುಕಾಲ ತಪಸ್ಸು ಮಾಡಿ ಮಹಾ ಕೀರ್ತಿವಂತೆಯಾದ ನನ್ನ ತಾಯಿ ಅಹಲ್ಯಾದೇವಿಯನ್ನು ರಘುನಾಥನಿಗೆ ತೋರಿಸಿದಿರಾ? ಆಕೆಯು ಶ್ರೀರಾಮನಿಗೆ ಕಂದ ಮೂಲ ಫಲಾಹಾರಗಳಿಂದ ಸತ್ಕಾರಗಳನ್ನು ಮಾಡಿದಳೆ. ನನ್ನ ತಾಯಿಗೆ ದೇವೇಂದ್ರನು ಮಾಡಿದ ಉಪದ್ರವವನ್ನು ಈತನಿಗೆ ತಿಳಿಸಿದಿರಾ? ಅಹಲ್ಯಾದೇವಿಯು ರಘುನಾಥನ ದರ್ಶನವಾದ ಮೇಲೆ ನಮ್ಮ ತಂದೆಯಾದ ಗೌತಮ ಮುನೀಶ್ವರನನ್ನು ಸೇರಿದಳೆ. ತನ್ನ ಪತ್ನಿ ಸಹಿತನಾಗಿ ಗೌತಮ ಮುನೀಶ್ವರನು ಶ್ರೀರಾಮನಿಗೆ ಸತ್ಕಾರಗಳನ್ನು ಮಾಡಿದನೆ. ಈತನು ಮಹಾತ್ಮನಾದ ಗೌತಮ ಮುನಿಯು ಮಾಡಿದ ಸತ್ಕಾರಗಳನ್ನು ಅಂತರಂಗ ಪೂರ್ವಕವಾಗಿ ಕೈಗೊಂಡನೆ. ಶ್ರೀರಾಮನು ಗೌತಮ ಮುನೀಶ್ವರನಿಗೆ ಅಭಿವಂದಿಸಿದನೆ ಎಂದು ನಾನಾ ಪ್ರಶ್ನೆಗಳನ್ನು ಕೇಳಿದನು. ವಿಶ್ವಾಮಿತ್ರ ಮುನಿಯು ಶತಾನಂದನನ್ನು ಕುರಿತು, ಶತಾನಂದ ಮುನಿಗಳೇ, ನಿಮ್ಮ ತಂದೆಯಾದ ಗೌತಮ ಮುನೀಶ್ವರನ ಆಶ್ರಮದಲ್ಲಿ ನನ್ನಿಂದ ಆಗುವ ಕೃತ್ಯಗಳನ್ನು ಆಗ ಮಾಡಿದೆನು. ನಿನ್ನ ತಾಯಿಯಾದ ಅಹಲ್ಯಾದೇವಿಯು ಪೂರ್ವದಲ್ಲಿ ಜಮದಗ್ನಿಯ ಕೋಪದಿಂದ ತಿರಸ್ಕರಿಸಲ್ಪಟ್ಟ ರೇಣುಕಾದೇವಿಯು ಆ ಮುನೀಶ್ವರನ ಕೋಪವು ಶಾಂತವಾದ ಮೇಲೆ ತನ್ನ ಪತಿಯೊಡನೆ ಕೂಡಿದ ಹಾಗೆ ಶ್ರೀರಾಮನ ಕೃಪಾ ಕಟಾಕ್ಷದಿಂದ ಶಾಪ ಮುಕ್ತಳಾಗಿ ತನ್ನ ಪತಿಯಾದ ಗೌತಮ ಮುನೀಶ್ವರನೊಡನೆ ಕೂಡಿ ಸುಖದಿಂದಿದ್ದಾಳೆ ಎಂದು ಹೇಳಿದನು. ಆ ಮಾತನ್ನು ಕೇಳಿ ಶತಾನಂದನು ಹರ್ಷದಿಂದ ಶ್ರೀರಾಮನಿಗೆ ಹೀಗೆಂದನು. ಶ್ರೀರಾಮ, ತಪಸ್ಸಿನಿಂದ ಯಾರಿಗೂ ಕೆಣಕುವುದಕ್ಕೆ ಅಸಾಧ್ಯನಾದ ವಿಶ್ವಾಮಿತ್ರ ಮುನೀಶ್ವರನನ್ನು ಮುಂದಿಟ್ಟುಕೊಂಡು ದೈವಾಧೀನದಿಂದ ಇಲ್ಲಿಗೆ ಬಂದೆ. ವಿಶ್ವಾಮಿತ್ರ ಮುನೀಶ್ವರನು ತಪಸ್ಸಿನಿಂದ ಅಪರಿಮಿತವಾದ ಮಹಿಮೆಯುಳ್ಳವನು. ಈತನೇ ಪರಮಗತಿ ಎಂದು ತಿಳಿ. ಲೋಕದಲ್ಲಿ ನೀನೇ ಪುಣ್ಯವಂತನಲ್ಲದೆ ನಿನಗೆ ಅಧಿಕನಾದವನಿಲ್ಲ. ಅದೇನು ಕಾರಣವೆಂದರೆ ಮಹಾ ತಪಸ್ವಿಯಾದ ವಿಶ್ವಾಮಿತ್ರ ಮುನೀಶ್ವರನೇ ನಿನಗೆ ರಕ್ಷಕನಾಗಿದ್ದಾನೆ. ಈ ಮಹರ್ಷಿಯ ವೃತ್ತಾಂತವನ್ನು ಹೇಳುತ್ತೇನೆ ಕೇಳು. ಪೂರ್ವದಲ್ಲಿ ಈ ವಿಶ್ವಾಮಿತ್ರನು ರಾಜನಾಗಿದ್ದನು. ಆಗ ಧರ್ಮದಿಂದ ಪ್ರಜೆಗಳನ್ನು ಪರಿಪಾಲಿಸಿಕೊಂಡು ಬಹುಕಾಲ ರಾಜ್ಯವನ್ನಾಳಿದನು. ಈತನು ಮಹಾತ್ಮನು, ಸಮಸ್ತ ವಿದ್ಯೆಗಳನ್ನು ಧರ್ಮ ರಹಸ್ಯಗಳನ್ನು ಬಲ್ಲವನು, ಯಾವಾಗಲೂ ಸಮಸ್ತ ಪ್ರಾಣಿಗಳಿಗೂ ಹಿತವನ್ನೇ ಬಯಸುವವನು. ಈತನ ಪೂರ್ವಿಕನು ಬ್ರಹ್ಮದೇವನ ಮಗನಾದ ಕುಶನೆಂಬ ರಾಯನು. ಆತನ ಮಗನಾದ ಕುಶನಾಭನೆಂಬುವವನು ಮಹಾಬಲವಂತನು, ಧರ್ಮಿಷ್ಠನು. ಕುಶನಾಭನ ಮಗನಾದ ಗಾಧಿ ಎಂಬುವವನು ಪ್ರಸಿದ್ಧನಾದವನು. ಆ ರಾಯನಿಂದ, ಅಂದರೆ ಆ ಗಾಧಿ ರಾಜನಿಂದ ಈ ಮುನೀಶ್ವರ ವಿಶ್ವಾಮಿತ್ರನು ಉದಯಿಸಿದನು. ಮಹಾಪ್ರತಾಪಶಾಲಿಯಾಗಿ ಅನೇಕ ಸಾವಿರ ವರುಷಗಳ ಪರ್ಯಂತ ರಾಜ್ಯವನ್ನು ಪರಿಪಾಲಿಸಿಕೊಂಡಿದ್ದನು. ಈ ವಿಶ್ವಾಮಿತ್ರ ರಾಜನು ಒಂದು ಸಮಯದಲ್ಲಿ ಒಂದು ಅಕ್ಷೋಹಿಣಿ ಸೇನೆಯನ್ನು ಕೂಡಿಕೊಂಡು ಭೂಪ್ರದಕ್ಷಿಣೆಯನ್ನು ಮಾಡುತ್ತಾ ಅನೇಕ ಜಲದುರ್ಗ, ವನದುರ್ಗ, ಗಿರಿದುರ್ಗಗಳನ್ನು, ಅನೇಕ ಪಟ್ಟಣಗಳನ್ನು, ಋಷಿಗಳ ಆಶ್ರಮಗಳನ್ನು ಸಂಚರಿಸಿ ನಾನಾ ಪುಷ್ಪ ಫಲಗಳುಳ್ಳ ವೃಕ್ಷಗಳಿಂದಲೂ ನಾನಾ ಅಮೃತಗಳಿಂದಲೂ
ಸಿದ್ಧ ಚಾರಣ ದೇವ ದಾನವ ಗಂಧರ್ವ ಕಿನ್ನರ ಕಿಂಪುರುಷರಿಂದಲೂ ಒಪ್ಪುತ್ತಾ ಹುಲ್ಲೆಗಳಿಂದಲೂ ಪಕ್ಷಿಗಳಿಂದಲೂ ಇಟ್ಟಣಿಸಿ ಬ್ರಹ್ಮರ್ಷಿ ದೇವರ್ಷಿಗಳ ತಪಸ್ಸಿನಿಂದ ಸೇವಿಸಲ್ಪಟ್ಟ ಉದಕ ವಾಯು ತರಗೆಲೆ ಕಂದ ಮೂಲ ಫಲ ಮೊದಲಾದ ಆಹಾರಗಳಿಂದ ಜಿತೇಂದ್ರಿಯರಾಗಿ ತಪಸ್ಸನ್ನು ಮಾಡಿಕೊಂಡಿದ್ದ ಋಷಿಗಳಿಂದಲೂ ವಾಲಖಿಲ್ಯರಿಂದಲೂ ಸ್ನಾನ ಸಂಧ್ಯಾವಂದನ ಜಪ ಹೋಮ ತರ್ಪಣ ದೇವತಾರ್ಚನೆ ಮೊದಲಾದ ಸತ್ಕರ್ಮಗಳಲ್ಲಿ ನಿಷ್ಠೆಯುಳ್ಳ ಗೃಹಸ್ಥರಿಂದಲೂ ಪ್ರಕಾಶಿಸುತ್ತಾ ಎರಡನೆಯ ಬ್ರಹ್ಮಲೋಕವೋ ಎಂಬ ಹಾಗೆ ಅತಿ ಮನೋಹರವಾದ ವಸಿಷ್ಠ ಮುನೀಶ್ವರನ ಆಶ್ರಮವನ್ನು ಕಂಡು ಅಲ್ಲಿಗೆ ಹೋದನು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.